ಸಂಕ್ರಾಂತಿಯ ನಂತರ ಕೇಂದ್ರ ಸಚಿವ ಒಂದು ಸಂಪುಟ ರೀಶಫಲ್ ಆಗುತ್ತೆ. ಕುಮಾರಸ್ವಾಮಿ ಅವರು ನಾನು ಯಾವುದ್ರ ಬಗ್ಗೆನೂ ಚಿಂತೆ ಮಾಡಿಲ್ಲ ಬ್ರದರ್. ನನ್ನ ಚಿಂತೆ ಇರೋದು ಇವತ್ತು ಮೈತ್ರಿಯ ಒಂದು ಸಂಬಂಧ ಏನು ಬೆಳೆಸಿದ್ದೇವೆ. 28ಕ್ಕೆ 28 ಸ್ಥಾನಗಳು ಈ ಬಾರಿ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ಒಂದು ಹಿನ್ನೆಲೆಯಲ್ಲಿ ಅಷ್ಟು ಸ್ಥಾನಗಳನ್ನು ನಾಡಿನ ಜನತೆಯ ಆಶೀರ್ವಾದದಲ್ಲಿ ಗೆಲ್ಲಬೇಕು ಅನ್ನೋದೇ ನನ್ನ ಮುಂದೆ ಇರತಕ್ಕಂಥ ಅಜೆಂಡಾ. ಕೇಂದ್ರ ಸರ್ಕಾರದಲ್ಲಿ ಈಗ ಮಂತ್ರಿಯಾಗಿ ಏನ್ ಮಾಡ್ತೀರಿ? ಈಗ ಮಂತ್ರಿ ನೀವೇನೀಗ ಮಾಧ್ಯಮದಲ್ಲಿ ನನಗೆ ಗೊತ್ತಿಲ್ಲ, ಅದು ಮಾಧ್ಯಮದಲ್ಲಿ ಇದೇ ಒಂದು ದೊಡ್ಡ ಸುದ್ದಿ ಮಾಡಿದ್ದೀರಿ. ಈಗ ಅದು ನಿಮ್ಗೆ ಯಾವ್ಯಾವ ಮೂಲಗಳಿಂದ ಬಂದಿದೆಯೋ ಗೊತ್ತಿಲ್ಲ ನನಗೆ. ಆದ್ರೆ ಒಂದು ನಾನು ಹೇಳ್ತಕ್ಕಂಥದ್ದು, ಈಗ ಆ ಒಂದು ಪ್ರಕರಣ ನೀವೇನು ಹೇಳ್ತಾ ಇದ್ದೀರಿ, ಈಗ ಚುನಾವಣೆಯ ದಿನಾಂಕಗಳು ಬಹುಶಃ ಫೆಬ್ರವರಿ 8ನಲ್ಲಿ ಘೋಷಣೆ ಆದರೆ ಅಲ್ಲಿ ನಿಮಗೆ ಕೋಡ್ ಆಫ್ ಕಂಡಕ್ಟ್ ಬಂದ್ರೆ ಮಂತ್ರಿಯಾಗಿ ಏನ್ ಮಾಡ್ತೀರಿ? ಯೋಜನೆ ಜಾರಿ ಮಾಡಕ್ಕೆ ಅದರಿಂದ ಈಗ ಅದರದ್ದು ಅನವಶ್ಯಕ. ಕೇಂದ್ರದಲ್ಲಿ ಮಂತ್ರಿ ಆಗೋದು ಅದೆಲ್ಲ ನನ್ನ ತಲೆಗೆ ಹಚ್ಕೊಂಡಿಲ್ಲ. ನನ್ನ ಮುಂದೆ ಇರೋದು 28ಕ್ಕೆ 28 ಗೆಲ್ಲಬೇಕು. ಕಾಂಗ್ರೆಸ್ನ ಅವರ ದುರಂಕಾರ ಇದೆಯಲ್ಲ, ಪಾಪ ದೇವೇಗೌಡರು ನಿನ್ನೆ ಏನ್ ಹೇಳಿದ್ದಾರಲ್ಲ, ಇದೆಲ್ಲ ಗಮನಿಸ್ತಾ ಇದ್ದೇನೆ. ಹೇಳಿದ್ದಾರೆ ಅವ್ರು ಏನೇನ್ ಮಾಡ್ಕೊಂಡ್ ಬಂದಿದ್ದಾರೆ ಇದೆಲ್ಲ ನೋಡಿದೀವಲ್ಲ. JDS ನ ಮುಗಿಸ್ಲೇಬೇಕು ಅನ್ನೋದೇ ಅವರ ಅಜೆಂಡಾ ಅಲ್ವೇ ಆ ಇಬ್ರು ನಾಯಕರದು. ಈಗಲೂ ಸಹ ಅವ್ರಿವ್ರ ಮನೆ ಬಾಗಿಲನ್ಯಾಗ ತಡ್ತಾರೆ. ಪಾಪ ಯಾವ್ದೊಂದು ಕಾನ್ಸ್ಟಿಟ್ಯೂನ್ಸಿಗೆ ಕೆಲಸಕ್ಕೆ ಹೋದ್ರು ಕೂರಿಸ್ಕೊಂಡು, ನಿಮಗೆ ಕೆಲಸ ಮಾಡಬೇಕು ಅಂದ್ರೆ ಬಂದ್ಬಿಟ್ಟು JDS ಬಿಟ್ಟು ಕಾಂಗ್ರೆಸ್ಗೆ ಏನು ಬೇಕೋ ಮಾಡ್ಕೊಡ್ತೀವಿ, ಪಕ್ಷಕ್ಕೆ ಬರೋದ್ರೆ ಎಷ್ಟು ಕೋಟಿ ಬೇಕು ಹೇಳಿ, ಇದನ್ನೆಲ್ಲ ಪ್ರತಿನಿತ್ಯ ಚರ್ಚೆ ಮಾಡ್ತಾ ಇದ್ದೀರಲ್ಲ. ಯಾವ ಕಾರಣಕ್ಕೆ ಮಾಡ್ತಾ ಇದ್ದೀರಿ? ವಿರೋಧ ಪಕ್ಷ ಉಳಿಸ್ಲಿಕ್ಕೆ ಮಾಡ್ತಾ ಇದ್ದೀರಾ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.